ಆರೋಗ್ಯ ಪೌಡರು ತೊಗೊಂಡ್ರೆ ನನಗೆ ನೋಡಿ ಎಷ್ಟು ಲೂಸ್ ಆಗುತ್ತೆ. ನನಗೆ ತುಂಬ ಲೂಸ್ ಆಗ್ತೀವಿ. ಪಿನ್ ಹಾಕ್ಕೊಳ್ಬೇಕು. ಹೀಗೆ ಈ ಪಿನ್ ಹಾಕ್ಕೊಂಡಾಗ ಈಗ ಕರೆಕ್ಟಾಗಿರುತ್ತೆ. ಇಲ್ಲಾಂದರೆ ತುಂಬ ಲೂಸ್ ಆಗುತ್ತೆ. ನಾವು ಬ್ರಾ ಹಾಕ್ಕೊಳ್ತೀವಲ್ಲ, ನೀವು ಯಾವ ಲಿಪ್ಸ್ಟಿಕ್ ಯೂಸ್ ಮಾಡ್ತೀರಾ ಅದನ್ನ ಹಾಕ್ಕೊಳ್ಳಲ್ಲ. ನಮಸ್ಕಾರ, ನಾನು ಹಿತೇಶಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಫೇಸ್ ಪ್ಯಾಕ್ ಹಚ್ಕೊಂಡ್ಮೇಲೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತೇಳಿ ಹಳೆ ವಿಡಿಯೋ ನೋಡಿರ್ಬೋದು. ಅದೇ ವಿಡಿಯೋ ಕಂಟಿನ್ಯೂ ಅಂತ ತಿಳ್ಕೊಳ್ಳಿ. ಇದು ನಾನು ಏನೂ ಹಚ್ಕೊಂಡಿಲ್ಲ, ಇವಾಗ ತೊಳ್ಕೊಂಡಿರೋದು. ಮತ್ತು ನೋಡಿ ಹಾಗೆ ರೆಡಿ ಇಟ್ಟಿರೋದು ಹಾಗೇ ಇದೆ. ತೋರಿಸ್ಕೊಂಡಿರೋ ಟವಲು ಇಲ್ಲೇ ಇದೆ, ಹಾಗೇ ಇದೆ. ಇವಾಗ ಹೇಗೆ ರೆಡಿ ಆಗೋದು? ಸಿಂಪಲ್, ಒಂದು ರಿಸೆಪ್ಷನ್ಗೆ ಆಗ್ಬೋದು, ಮದುವೆಗೆ ಈ ಸೀರೆ ಆಗಲ್ಲ. ಮದುವೆಗೆ ಏನಿದ್ರು ಒಂದು ರೇಷ್ಮೆ ಸೀರೆ ಚೆನ್ನಾಗಿರುತ್ತೆ. ಇದು ಏನಿದ್ರೂ ನಮಗೆ ರಿಸೆಪ್ಷನ್ಗಾಗಲಿ ಒಂದು ಬರ್ತ್ಡೇ ಪಾರ್ಟಿ ಏನಕ್ಕಾದರೂ ಆಗಲಿ ತುಂಬ ಚೆನ್ನಾಗಿರುತ್ತೆ. ಇದ್ರದ್ದು ನಾನು ವಿಡಿಯೋ ಇದ್ರದ್ದು ಫೋಟೋ ಹಾಕಿರ್ತೀನಿ ನಾನು. ಈ ಸೀರೆದ್ದು ಇಲ್ಲಿ ಫೋಟೋ ಹಾಕಿರ್ತೀನಿ, ನೋಡ್ಬೋದು ನೀವು. ಇದರಲ್ಲಿ ಹೇಗೆ ಕಾಣಿಸ್ತೀನಿ ಅಂತ ಹೇಳಿ. ನಾನು ಜಾಸ್ತಿ ಕೊಟ್ಟಿಲ್ಲ, ಇದು ತೊಗೊಂಡು 4 ವರ್ಷ ಆಯಿತು. ಈ ಸೀರೆ ತೊಗೊಂಡು 4 ವರ್ಷ ಆಯಿತು. ಬರೀ 1000 ರೂಪಾಯಿ ಕೊಟ್ಟಿರೋದು ಅಷ್ಟೇ. ಈ ಥರ ತುಂಬ ಸಿಗುತ್ತೆ ಸೀರೆಗಳು ನಿಮಗೆ. ಇದನ್ನು ಹೇಗೆ ಉಟ್ಕೊಂಡು ರೆಡಿ ಆಗೋದು ಅಂತ ಹೇಳಿ ಒಂದು ಮಧ್ಯೆ ನಾನು ಕೆಲವೊಂದು ಟಿಪ್ಸ್ಗಳು ಕೊಡ್ತಾ ಇರ್ತೀನಿ. ನೀವು ವಿಡಿಯೋನ ಎಲ್ಲಾದರೂ ಸ್ಕಿಪ್ ಮಾಡಿದ್ರೆ ನಿಜವಾಗ್ಲೂ ನಿಮ್ಗೆ ಏನೂ ಗೊತ್ತಾಗಲ್ಲ. ನಾನು ಹಿಂದೆ ಇದು ಈ ಥರ ಡಿಸೈನ್ ಹೊಲಿಸಿದ್ದೀನಿ. ಇದೇನಾಗುತ್ತೆ, ನಮಗೆ ನಾವು ಬ್ರಾ ಹಾಕ್ಕೊಳ್ತೀವಲ್ಲ, ಆ ಪಟ್ಟಿ ಒಳಗಡೆ ಇಲ್ಲಿ ಕಾಣುತ್ತೆ, ಇಲ್ಲಿ ಕಾಣ್ಬೋದು. ಅದಕ್ಕೆ ನಾನೇನು ಮಾಡ್ತೀನಿ ನೋಡಿ, ಈ ಥರ ಪ್ಯಾಡ್ ಇಡಿಸ್ತೀನಿ. ಅದು ಏನಾಗುತ್ತೆ, ವಾಶ್ ಮಾಡಿದಾಗ ಒಳಗೋಗಿರುತ್ತೆ. ಅದನ್ನು ನಾವು ಹೀಗೆ ಸರಿ ಮಾಡ್ಬೋದು. ನೋಡಿ, ಇವಾಗ ಪ್ಯಾಡಿಗೆ ಅರ್ಧ ಮಡ್ಚಿದೆ, ಅದನ್ನು ನಾವು ಹೀಗೆ ಸರಿ ಮಾಡ್ಕೊಳ್ಬೋದು. ಅದು ಎಲ್ರಿಗೂ ಗೊತ್ತಿರುತ್ತೆ. ನೀವು ಅಂದ್ಕೊಳ್ಬೋದು, ಅಯ್ಯೋ ಬಿಡು ನಮಗೂ ಗೊತ್ತಿದ್ದು ಅಂತ ಅಂದ್ಕೊಳ್ಬೋದು. ಗೊತ್ತಿರೋರಿಗೆ ನಾನು ಹೇಳ್ತಾ ಇಲ್ಲ, ಗೊತ್ತಿಲ್ದಿರೋರಿಗೆ ಹೇಳ್ತಾ ಇದ್ದೀನಿ. ಈ ಥರ ಮಾಡಿದಾಗ ನೋಡಿ, ಈ ಥರ ಪ್ಯಾಡ್ ಹಾಕ್ಕೊಂಡಾಗ ಏನಾಗುತ್ತೆ, ನಮಗೆ ಬ್ರಾ ಹಾಕ್ಕೊಳ್ಳೋದು ತಪ್ಪುತ್ತೆ. ಇದೊಂದು ನಾನು ಐಡಿಯಾ ಕೊಡ್ತಾ ಇರೋದು. ಇದೇ ಥರ ಕೆಲವೊಂದು ಐಡಿಯಾ ಕೊಡ್ತೀನಿ. ವಾಶ್ ಮಾಡಿದಾಗ ನೋಡಿ, ಈ ಥರ ಅರ್ಧ ಇದೆ, ಅರ್ಧ ಹಿಂಗೆ ಮರ್ಚಿದೆ. ಅದನ್ನು ಏನಿಲ್ಲ, ಈ ಥರ ಹಾಕಿದ್ರೆ ನೀವು ಹೊಲಿಸ್ಕೊಳ್ತಿರಲ್ಲ, ಬ್ಲೌಸ್ ಹೊಲಿಸ್ಕೊಳ್ತೀರ, ಟೈಲರ್ಗೆ ಹೇಳ್ಬೇಕು, ಒಳ್ಳೆ ಪ್ಯಾಡ್ ಹಾಕಿ, ಸಾಫ್ಟ್ ಇರೋದು ಹಾಕಿ, ಒರಟಿರೋದು ಹಾಕ್ಬೇಡಿ ಅಂತಾನೆ. ಒರಟಿರೋದು ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ನಮ್ಗೆ ಯಾವಾಗ ಇರಿಟೇಟ್ ಆಗ್ತಾ ಇರುತ್ತೆ ನಮ್ಮ ಫಂಕ್ಷನಲ್ಲಿ ಅಲ್ಲಿ ಇಲ್ಲಿ. ಹಾಗಾಗಿ ಸಾಫ್ಟಾಗಿರೋದು ಹಾಕಿ ಅಂತ ಹೇಳಿ ನಾನು ಹೇಳಿದ್ನಲ್ಲ, ನಮ್ಮ ಟೈಲರ್ ತುಂಬ ಚೆನ್ನಾಗಿ ಬ್ಲೌಸ್ ಹೊಲ್ಕೊಡ್ತಾರೆ. ನಾನೇನು ಡಿಸೈನೇ ಹೇಳಲ್ಲ ಅವ್ರಿಗೆ, ಹಿಂಗೆ ಹೇಳಿದ ತಕ್ಷಣ ಹಾಕ್ಕೊಡ್ತಾರೆ. ನೋಡಿ, ಈ ಥರ ಮಾಡಿದ್ರೆ ಆಗುತ್ತೆ. ನೀವು ಅವಾಗ ಏನಾಗುತ್ತೆ, ಹಿಂದೆ ನಮಗೆ ಒಬ್ರೊಬ್ರು ನಾವೆಲ್ಲರೂ ಫಂಕ್ಷನ್ಗೆ ಹೋದಾಗ ಹಿಂಗೆ ತಳ್ತಾ ಇರ್ತಾರೆ ಬಂದು, ಅಯ್ಯೋ ಕಾಣಿಸ್ತಾ ಇದೆ ಅಂತ. ಒಬ್ರೊಬ್ರು ಹಾಗೆ ಬಿಟ್ಬಿಟ್ಟಿರ್ತಾರೆ. ಹಾಗಾಗಿ ನಾನು ಹೇಳೋದು, ಈ ಥರ ನೀವೇನಾದರೂ ಡೀಪ್ ಬ್ಲೌಸ್ ಹೊಲಿಸ್ಕೊಳ್ತೀನಿ ಅಂದರೆ ಮುಂದೆ ಪ್ಯಾಡೆಡ್ ಬ್ಲೌಸ್ ಹೊಲಿಸ್ಕೊಳ್ಳಿ. ಈಗ ನಾನು ಹೇಗೆ ರೆಡಿ ಆಗ್ಬಿಟ್ಟು ಬರ್ತೀನಿ ನೋಡಿ. ಹೇಳಿದ್ದೀನಿ, ಇದು ಲೆಗ್ಗಿಂಗ್ಸ್ ಮೇಲೂ ಉಡ್ಬೋದು. ಮಿನಿಮಮ್ ಒಂದು 2 ಅವರ್ 3 ಅವರ್ ಅಷ್ಟೇ. ಯಾಕಂದರೆ ಆಮೇಲೆ ನಾವು ವಾಶ್ರೂಮ್ಗೆ ಹೋಗ್ಬೇಕಾಗತ್ತೆ. ಲೆಗ್ಗಿಂಗ್ಸ್ ಮೇಲೆ ಉಟ್ರಂತೂ ಸೂಪರಾಗಿ ಕಾಣಿಸ್ತೀವಿ, ಸಣ್ಣನೂ ಕಾಣಿಸ್ತೀವಿ, ಇದು ಕಾಣಿಸಲ್ಲ, ಹೊಟ್ಟೆ ಕಾಣಿಸಲ್ಲ, ತುಂಬ ಚೆನ್ನಾಗಿರುತ್ತೆ ನಿಮಗೆ. ನಾನು ಹೇಳಿದ್ದೀನಿ. ಮತ್ತು ಸೀರೆ ಒಳಗಡೆ ಈ ಥರದ್ದೊಂದು ನೀವು ಶಾರ್ಟ್ಸ್ ತೊಗೊಂಡ್ರೆ ಏನಾಗುತ್ತೆ, ಕೊರಿಯಲ್ಲ, ನಮಗೆ ತೊಡೆ ಕೊರಿಯಲ್ಲ ಬೇಸಿಗೆಗಾಲದಲ್ಲಿ. ಯಾಕೆ ನಾನು ಸೀರೆ ಉಡಬೇಕಾದ್ರೆ ಇದು ಇಟ್ಕೊಂಡಿರ್ತೀನಿ. ಇದು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇದೊಂದು ಐಡಿಯಾ ಕೊಡ್ತಾ ಇದ್ದೀನಿ. ಮತ್ತು ನಿಮ್ಗೆಲ್ರಿಗೂ ಗೊತ್ತು 6 ಪೀಸ್ ಪೆಟ್ಟಿಕೋಟು. ನಾನು ಇವಾಗ ಪೆಟ್ಟಿಕೋಟು ಹಾಕ್ಕೊಳ್ಳಲ್ಲ. ನಾನು ಜಾಸ್ತಿ ಇವಾಗ ತುಂಬ ನಾನು ಲೆಗ್ಗಿಂಗ್ಸ್ ಹಾಕ್ಕೊಂಡೆ ನಾನು ಸೀರೆ ಉಡೋದು. ಆಮೇಲೆ ಇನ್ನೊಂದು, ನಾನೊಂದು 3-4 ಅವರ್ ವಾಶ್ರೂಮ್ಗೆ ಹೋಗಲ್ಲ. ಮನೇಲಿ ರೆಡಿಯಾಗಿ ಮುಗಿಸ್ಕೊಂಡ್ರೆ ಆಮೇಲೆ ನಾನು ಮನೆಗೆ ಬಂದ ಮೇಲೆ ಹೋಗೋದು. ಹಂಗಿರ್ಬೇಕಾದಾಗ ನಾನು ಲೆಗ್ಗಿಂಗ್ಸ್ ಹಾಕ್ಕೊಳ್ಳೋದು. ಇವಾಗ ಲೆಗ್ಗಿಂಗ್ಸ್ ಹಾಕ್ಕೊಂಡು ನಾನು ಸೀರೆ ಉಡ್ತೀನಿ. ಹೇಗೆ ಕಾಣಿಸ್ತೀನಿ ಅಂತ ನಾನು ತೋರಿಸ್ತೀನಿ. ಕೆಲವೊಂದು ಹೇಳಿದ್ನಲ್ಲ, ಮಧ್ಯೆ ಟಿಪ್ಸ್ ಕೊಡ್ತಾ ಇರ್ತೀನಿ, ನನಗೆ ಗೊತ್ತಿರೋದು. ಅದನ್ನು ತೊಗೊಳ್ಳೋದು ಬಿಡೋದು ನಿಮಗೆ ಸೇರಿತ್ತು. ನೋಡಿ, ಸೀರೆ ಉಟ್ಟಿದ್ದೀನಿ. ಇದೇನಾಗುತ್ತೆ, ಬಾರ್ಡ್ರ್ ಇರೋದ್ರಿಂದ ದಪ್ಪ, ಇದು ಎಂಬ್ರಾಯ್ಡಿಂಗ್ ಬಾರ್ಡ್ರ್ ಇರೋದ್ರಿಂದ ಹೀಗೆ ಬರುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ನಾನೊಂದು ಏನು ಹೇಳ್ತೀನಿ ನೋಡಿ, ಈ ಥರ ಮಾಡಿಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ಒಳಗಡೆ ಕಾಣಿಸೋದು ಬೇಡ. ಈಗ ಇಟ್ಕೊಂಡು ನೋಡಿ, ಈ ಫಸ್ಟ್ ಲೇಯರ್ ಇದೆಯಲ್ಲ, ಇದನ್ನು ತಕ್ಕೊಳ್ಳಿ. ಇದನ್ನು ತಕ್ಕೊಂಡು ಒಂದು ಪಿನ್ಗೆ ನಾನು ಹೇಳಿದ್ದೀನಿ
ಪೇಪರು ಸುತ್ತಲೇಬೇಕು, ಪೇಪರ್ ಹಾಕಲೇಬೇಕು ಅಂತ ಹೇಳಿದ್ದೀನಿ. ನಾನು ಪಿನ್ಗೆಲ್ಲ ಪೇಪರ್ ಹಾಕಿದ್ರೆ ನಮಗೆ ಸೀರೆ ಹಾಳಾಗಲ್ಲ. ನಾನು ಇಲ್ಲಿ ಹಾಕ್ಕೊಳ್ಬೇಕಾದ್ರೆ ಪೇಪರ್ ಹಾಕಿರ್ತೀನಿ. 2 ಪೇಪರ್ ನಾನು ಹಾಗೆ ಪಿನ್ನಲ್ಲಿರುತ್ತೆ. ಇದು ನೋಡಿ ಈ ಥರ ನೀವು ಮಾಡಿಕೊಂಡ್ರೆ ಆವಾಗ ನಿಮಗೆ ನೋಡಿ ಇದು ಈಗ ಬರಲ್ಲ, ಹೀಗೆ ನಿಂತಿರುತ್ತೆ ನೋಡಿ. ನಾವು ಹೇಗೆ ಹಾಕಿರ್ತೀವಿ ಹಾಗೆ ಇರುತ್ತೆ, ಒಂಥರ ನೀಟಾಗಿ ಕಾಣಿಸುತ್ತೆ. ಇಲ್ದಿದ್ರೆ ಇದು ಬಂದು ನೀವು ರೇಷ್ಮೆ ಸೀರೆ ಆದರೂ ಉಡಿ ಏನಾದರೂ ಉಡಿ ಇಲ್ಲಿಗೆ ಬಂದಿರುತ್ತೆ ನೋಡಿ. ನಾನು ಇಲ್ಲಿಗೆ ಪೇಪರು ಸಿಕ್ಸಿದ್ದೀನಿ, ಪೇಪರ್ ಇದೆ. ನಾನು ಪೆಟ್ಟಿಕೋಟ್ ಹಾಕ್ಕೊಳ್ಳಿ, ಲೆಗಿಂಗ್ಸ್ ಹಾಕ್ಕೊಳ್ಳಿ, ಲೆಗಿಂಗ್ಸ್ ಸಮೇತ ನಾನು ಫುಲ್ಲು ಲೆಗಿಂಗ್ಸ್ ಸಮೇತ ಹಾಕ್ತೀನಿ ಪಿನ್ನು. ಈಗ ನಾನು ಲೆಗಿಂಗ್ಸ್ ಮೇಲೆ ಹುಟ್ಟಿರೋದು ನೋಡ್ಬೋದು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೋಡಿ. ಲೆಗಿಂಗ್ಸ್ ಮೇಲೆ ಹುಟ್ಟರೆ ನೀವು ಏನು ನಿಮ್ಗಿದಾಗಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಂಗಂತೂ ತುಂಬ ಇಷ್ಟ ಆಗುತ್ತೆ. ಲೆಗಿಂಗ್ಸ್ ಹಾಕ್ಕೊಂಡ್ರೆ ನಾನು ಇದನ್ನು ಹಾಕ್ಕೊಳ್ಳಲ್ಲ, ಲೆಗಿಂಗ್ಸೇ ಕರೆಕ್ಟಾಗಿರುತ್ತೆ ನೋಡಿ. ಹೊಟ್ಟೆನೂ ದಪ್ಪ ಕಾಣಲ್ಲ, ಮತ್ತು ಇದು ದಪ್ಪ ಕಾಣಲ್ಲ. ಮತ್ತು ನೀವು ಲಾಡಿ ಇರೋ ಲೆಗಿಂಗ್ಸ್ ಇದ್ರೂ ತೊಗೊಳ್ಳಿ, ಇಲ್ದಿರೆ ನಿಮಗೆ ಎಲಾಸ್ಟಿಕ್ ಟೈಟ್ ಇರಬೇಕು ನೋಡಿ. ಜಾರೋದಾಗಲಿ ಏನೂ ಆಗಲ್ಲ. ಆದರೆ ತುಂಬ ಹೊತ್ತಿರೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ವಾಶ್ರೂಮ್ಗೆಲ್ಲ ಹೋಗ್ಬೇಕಾಗತ್ತೆ, ಹಾಗಾಗಿ ತುಂಬ ಹೊತ್ತಿರೋಕ್ಕಾಗಲ್ಲ. ನೋಡಿದ್ರಲ್ಲ ಲೆಗಿಂಗ್ಸ್ ಮೇಲೆ ಉಟ್ರೆ ಹೇಗೆ ಬರುತ್ತೆ ಅಂತ ಹೇಳಿ ನೋಡಿ. ಈ ಥರ ಕಾಣುತ್ತೆ. ಫುಲ್ ತೋರಿಸ್ತೀನಿ ನೋಡಿ, ಈ ಥರ ಕಾಣಿಸುತ್ತೆ. ಬ್ಲೌಸ್ ನೆಕ್ ಇದು. ನಾನು ಹೇಳ್ದಂಗೆ ನಾವೇನಾದರೂ ಬ್ರಾ ಹಾಕ್ಕೊಂಡಾಗ ಇಲ್ಲಿ ಬಂದ್ಬಿಡುತ್ತೆ, ಇಲ್ಲ ಇಲ್ಲಿ ಸೈಡಲ್ಲಿ ಬರುತ್ತೆ. ಅದಕ್ಕೆ ಇದನ್ನು ನಾನು ಪ್ಯಾಡೆಡ್ ಇಟ್ಟು ಹೊಲಿಸೋದು. ಇದಕ್ಕೆ ಸಿಂಪಲಾಗಿ ಈಗ ನಾನು ಬಳೆನ ಈ ಥರ ಮ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಬಳೆ ಹಾಕ್ಕೊಳ್ತೀನಿ. ಈಗೆಲ್ಲ 1 ಗ್ರಾಮ್ ಗೋಲ್ಡಲ್ಲಿ ಬೇಕಾದಂಗೆ ಸಿಗುತ್ತೆ, ತುಂಬ ಸಿಗುತ್ತೆ. ಆನ್ಲೈನಲ್ಲೂ ಸಿಗುತ್ತೆ ಮತ್ತು ಅಂಗಡಿಗಳಲ್ಲೂ ಸಿಗುತ್ತೆ ಅಲ್ವಾ. ನಾವು ನೀಟಾಗಿ ಹೋಗೋಣ. ಅವರೇ ನಮಗೆ ಇದು ಚಿನ್ನದ ಅಂತ ಕೇಳ್ತಾರ, ಇಲ್ಲ ಚಿನ್ನದ ಅಂತ ಹಿಂಗೆ ತೊಗೊಂಡು ಉಚ್ಕೊಳ್ತಾರ, ಏನೂ ಇಲ್ವಲ್ಲ. ನಮ್ಗೆ ಹೆಂಗೆ ಬೇಕೋ ಹಂಗೆ. ಚಿನ್ನನೇ ಇಲ್ಲ ನಮ್ಮ ಹತ್ರ, ಏನೂ ಇಲ್ಲ ಅನ್ನೋದು ಬೇಡ. ಇವಾಗೆಲ್ಲ ಸಿಗುತ್ತೆ. ನೀವು ಒಂದು 2-3 ಸಾವಿರ ರೂಪಾಯಿ, ಒಂದು 4,000 ರೂಪಾಯಿ ಕೊಟ್ಟು ನೀವೇನಾದ್ರೂ ಬೇಕಾದರೆ ತೊಗೊಂಡ್ರೆ ನೋಡಿ, ಬಳೆನ ಈ ಥರ ಹಾಕ್ಕೊಂಡು ತೊಗೊಂಡ್ರೆ ನಿಮ್ಗೆಲ್ಲದಕ್ಕೂ ಯೂಸ್ ಆಗುತ್ತೆ. ಆಮೇಲೆ ನೋಡಿ, ನಾನು ಹೇಳಿದ್ನಲ್ಲ, ಇದು ಸರ ಗೋಲ್ಡ್ ಅಲ್ಲ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಆರ್ಟಿಫಿಷಿಯಲು. 250 ರೂಪಾಯಿ ಕೊಟ್ಟು ತೊಗೊಂಡಿದ್ದು ನಾನು. ವಿಡಿಯೋ ಇದೆ ನೋಡ್ಬೋದು. ರೋಡ್ ಸೈಡು ಒಂದು ಅಜ್ಜಿ ಕೂತ್ಕೊಂಡು ಪೋಣಿಸ್ತಾ ಇರ್ತಾರೆ, ಅವ್ರ ಹತ್ರ ತೊಗೊಂಡಿದ್ದು. ಅವ್ರಿಗೂ ಒಂದು ಎಲ್ಪ್ ಆಗಲಿ, ನನಗೂ ಒಂದು ಸರ ಆಗುತ್ತೆ ಅಂತ ತೊಗೊಂಡಿತ್ತು. ತುಂಬ ಚೆನ್ನಾಗಿ ಬಾಳಿಕೆ ಬಂತು. ನಾವೇನು ಡೈಲಿ ಯೂಸ್ಗಂತೂ ಇದು ಹಾಕ್ಕೊಳ್ಳಲ್ಲ ಅಲ್ವಾ. ಈ ಥರ ನನಗೆ ಹಿಂಗೆಲ್ಲಾದರೂ ಇವಾಗ ಊರಿಗೆ ಹೋಗ್ತೀವಿ, ಎಲ್ಲಾದರೂ ಊರಿಗೆ ಹೋದಾಗ ನಮಗೆ ಚಿನ್ನ ಇರುತ್ತೋ ಇರಲ್ವೋ ತೊಗೊಂಡು ಹೋಗೋಕ್ಕಾಗಲ್ಲ. ಈ ಥರದ್ದಾದರೆ ನಾವು ನೀಟಾಗಿ ತೊಗೊಂಡು ಹೋಗ್ಬೋದು. ಇದನ್ನು ಸರಿ ಮಾಡ್ಕೊಂಡು ಬರ್ತೀನಿ ನಾನು ನೋಡಿ. ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಲ್ವಾ. ಈಗ ಎಲ್ಲರೂ ಕೇಳ್ತಾ ಇದ್ರಿ, ನೀವು ಯಾವ ಕ್ರೀಮ್ ಹಚ್ಕೊಳ್ತೀರಾ ಅಂತ ಹೇಳಿ. ಇವತ್ತು ತುಂಬ ವಿಡಿಯೋ ಮಾಡಿದ್ದೀನಿ, ಆದರೂ ಎಲ್ಲರೂ ತಿರ್ಗಾ ಕೇಳ್ತಾ ಇರ್ತೀರಾ ನೋಡಿ. ಇದೊಂದು ಸ್ವಲ್ಪ ಸರಿ ಮಾಡ್ಕೊಳ್ಬೇಕು, ನಾವು ಕೂರಿಸ್ಕೊಬೇಕು. 250 ರೂಪಾಯಿಗೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ನಾನು ಕ್ರೀಮ್ ಹಚ್ಕೊಳ್ಳೋದು ಇದು. ಹಿಂದೆಯಿಂದ ತೋರಿಸ್ತೀನಿ ನೋಡಿ. ಈ ಕ್ರೀಮ್ ನಾನು ಹಚ್ಕೊಳ್ಳೋದು. ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ. ಇದನ್ನು ನಾನು ಇಷ್ಟೇ ತಗೊಳ್ಳೋದು ನೋಡಿ, ಇಷ್ಟೇ. ಇದು ಆನ್ಲೈನಲ್ಲೂ ಸಿಗುತ್ತೆ ನಿಮಗೆ. ಹೋಮಿಯೋಪತಿ ಮೆಡಿಕಲ್ಸ್, ನಾನು ಹೋಮಿಯೋಪತಿ ಮೆಡಿಕಲ್ ಸ್ಟೋರಲ್ಲಿ ತಂದಿದ್ದು. ನನಗೆ ತುಂಬ ಒಂದು 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಅಡ್ಜಸ್ಟ್ ಆಗಿದೆ. ಒಬ್ರೊಬ್ರಿಗೆ ಅಡ್ಜಸ್ಟ್ ಆಗುತ್ತೆ, ಒಬ್ರೊಬ್ರಿಗೆ ಅಡ್ಜಸ್ಟ್ ಆಗಲ್ಲ. 150 ರೂಪಾಯಿ ಅಷ್ಟೇ. 150 ರೂಪಾಯಿಗೆ ನನಗೊಂದು 5-6 ತಿಂಗಳು ಬರುತ್ತೆ ನನಗೆ ನೋಡಿ. ಇಷ್ಟೇ. ಇಷ್ಟು ಇದೇ. ಯಾವಾಗಲೂ ನಾನು ಸ್ಟಿಕ್ಕರ್ ಇಟ್ಕೊಳ್ಳೋದು ತುಂಬ ತಂದ್ಬಿಟ್ಟಿರ್ತೀನಿ. ಈ ಸ್ಟಿಕ್ಕರೇ ಇಟ್ಕೊಳ್ಳೋದು.
ಮತ್ತು ತುಂಬ ಜನ ಕೇಳ್ತಾ ಇದ್ರಿ ನೀವು ಯಾವ ಲಿಪ್ಸ್ಟಿಕ್ ಯೂಸ್ ಮಾಡ್ತೀರಾ. ನಾನು ಲೈವ್ಗೆ ಹೋಗ್ತೀನಿ, ಲೈವ್ಗೆ ಹೋಗ್ಬೇಕಾದ್ರೆ ಎಲ್ಲರೂ ಕೇಳ್ತೀರಾ ಯಾವ ಲಿಪ್ಸ್ಟಿಕ್ ಹಚ್ಕೊಳ್ತೀರಾ, ತುಂಬ ಚೆನ್ನಾಗಿರುತ್ತೆ ಅಂತ. ನನ್ನ ಮಗಳು ಬೈತಾಳೆ ಬೇಡ ಇದು ಅಂತ. ನನಗಿದು ಅಡ್ಜಸ್ಟ್ ಆಗೋಗಿದೆ. ಎಲ್ಲರೂ ಪಿಂಕ್ ಕಲರ್ ಬರುತ್ತಲ್ಲ, ಅದು ನನಗೆ ತುಂಬ ಇಷ್ಟ. ಮೀಶೋದಲ್ಲಿ ತೊಗೊಳ್ತೀನಿ. ನನಗೆ ಗೊತ್ತಿಲ್ಲ, ನಿಮಗೆ ಯಾರಿಗಾದ್ರೂ ಇಷ್ಟ ಇದ್ದರೆ ತೊಗೊಳ್ಳಿ, ನನಗಿಷ್ಟ ಅಂತ ತೊಗೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ ಇಷ್ಟ ಹಚ್ಕೊಂಡ್ಬಿಡ್ತೀನಿ, ಇಷ್ಟೇ. ಹೇಗೆ ಕಾಣಿಸ್ತಾ ಇದೆ ನಿಮ್ಮ ಮುಂದೆನೇ ರೆಡಿ ಆಗ್ತಾ ಇದ್ದೀನಿ. ಇದೊಂದು ಹಚ್ಕೊಳ್ಬೇಕು, ನಂದು ಟ್ರೇಡ್ ಮಾರ್ಕು ಕಾಣಿಸಲ್ಲ, ಕನ್ನಡಿ ನೋಡ್ಕೊಂಡು ಹಚ್ಕೊಂಡು ಬರ್ತೀನಿ. ಇದು ನಮ್ಮ ಕೊರಗಜ್ಜನ ಗಂಧ. ನನಗೆ ಅದು ಇದಾಗುತ್ತೆ ಅಂತ ನಾನು ಎಲ್ಲೋದ್ರೂ ತೊಗೊಂಡು ಹೋಗ್ತಾ ಇರ್ತೀನಿ. ಹಾಗಾಗಿ ನಾನು ಇದರಲ್ಲಿ ಇಟ್ಕೊಂಡಿರ್ತೀನಿ. ಎಲ್ಲಿ ತೊಗೊಂಡ್ರಿ, ಎಲ್ಲಿ ಸಿಗುತ್ತೆ ಅಂತ ತುಂಬ ಜನ ಕೇಳ್ತೀರಾ. ನಾನು ಮಣಿಪಾಲದಲ್ಲಿ, ಉಡುಪಿಲಿ ಮಣಿಪಾಲ ಇದೆ, ಮಣಿಪಾಲದ ಎದುರುಗಡೆ ಬೊಬ್ಬು ಸ್ವಾಮಿ ದೇವಸ್ಥಾನ ಇದೆ, ದೇವಸ್ಥಾನದಲ್ಲಿ ಕೊಡ್ತಾರೆ. ಅಲ್ಲಿಂದ ತಂದು ನಾನು ಡಬ್ಬಿಲಿ ಹಾಕಿ ಇಟ್ಕೊಂಡಿರ್ತೀನಿ. ಅದಾಯಿತು. ಈ ಕೈಗೆ ಬಳೆ ಆಯಿತು. ಈ ಕೈಗೆ ವಾಚ್ ಕಟ್ಕೊಳ್ತೀನಿ. ನನ್ನ ಮಗಳು ಪ್ರೀತಿಯಿಂದ ಕೊಡಿಸಿರೋದು ವಾಚು ಕಟ್ಕೊಳ್ತೀನಿ. ಇಷ್ಟ ಆಯಿತು. ಈಗ ತಲೆ ಒಂದು ಹಾಕಬೇಕು. ತಲೆಗೆ ನಾನು ಸಿಂಪಲಾಗಿ ಇದು ಕ್ಲಿಪ್ಪಲ್ಲಿ ಬರುತ್ತೆ, ತುಂಬ ವೆರೈಟಿ ಸಿಗುತ್ತೆ. ಇದು ನಾನು ತುಂಬ ಟೈಮ್ ಆಯಿತು, 40 ರೂಪಾಯಿ ಕೊಟ್ಟು ತೊಗೊಂಡಿದ್ದು. ನಂಗೆ ತುಂಬ ಇಷ್ಟ ಆಯಿತು. ಕೂದಲು ಥರನೂ ಇರುತ್ತೆ, ಕ್ಲಿಪ್ ಥರನೂ ಇರುತ್ತೆ. ನಮಗೆ ಏನಾಗುತ್ತೆ, ಈ ಡಿಸೈನ್ದು ಹೊಲಿಸಿದಾಗ ನಮಗೆ ಕೂದಲು ಬಿಟ್ಟರೆ ಚೆನ್ನಾಗಿ ಕಾಣಿಸಲ್ಲ, ಡಿಸೈನೇ ಕಾಣಿಸಲ್ಲ ಬ್ಲೌಸ್ದು. ಅದಕ್ಕೆ ನಾನೇನು ಮಾಡ್ತೀನಿ, ಇವಾಗ ಸಿಂಪಲಾಗಿ ಒಂದು ಗಂಟು ಹಾಕ್ಕೊಳ್ತೀನಿ. ನೋಡಿ ಹೇಗೆ ಹಾಕ್ಕೊಳ್ತೀನಿ ಅಂತೇಳಿ. ಇದನ್ನು ಈಗ ಬಾಚ್ಕೊಳ್ತೀನಿ. ನಾವು ಏನಿದೆಯೋ ಸಿಂಪಲಲ್ಲಿ, ಇವಾಗ ನಾನು ಏನಾದರೂ 1000 ರೂಪಾಯಿ ಕೊಟ್ಬಿಟ್ಟು ತಂದು ರೆಡಿ ಆಗ್ತಾ ಇದ್ದೀನಾ? ಎಲ್ಲ 100 ರೂಪಾಯಿ 200 ರೂಪಾಯಿಲಲ್ವಾ ನಾನು ರೆಡಿ ಆಗ್ತಾ ಇರೋದು ಹೇಳಿ. ಸರಾನು ಅಷ್ಟೇ ನೋಡಿ, ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ. ಈ ಥರ ಸುತ್ತಬಿಡ್ತೀನಿ ನೋಡಿ, ಈ ಥರ ಸುತ್ತುತ್ತೀನಿ. ಸುತ್ತಬಿಟ್ಟು ಈ ಥರ ಬಂತು. ನನಗೆ ಬಂದಂಗೆ, ನನಗೆ ತುಂಬ ಡಿಸೈನ್ ಎಲ್ಲ ಬರಲ್ಲ, ಅದಕ್ಕೆ ಒಂದು ರೋಸ್. ಹೇಗೆ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಈ ಥರದ್ದು ನಿಮಗೆ ವೆರೈಟಿ ಸಿಗುತ್ತೆ. ವೆರೈಟಿ ನೀವು ತೊಗೊಳ್ಬೋದು. ನೋಡಿ ಸಿಂಪಲಾಗಿ ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಬೋದು. ಇದು ಓಲೆ ಚೇಂಜ್ ಮಾಡಬೇಕಾದ್ರೆ ಮಾಡ್ಕೊಳ್ಳಿ. ನಾನು ಇವಾಗ ಎಲ್ಲೂ ಹೋಗ್ತಾ ಇಲ್ಲ, ವಿಡಿಯೋ ಮಾಡೋದಕ್ಕಂತ ಮಾಡಿರೋದು, ಹಾಗಾಗಿ ಓಲೆ ಚೇಂಜ್ ಮಾಡಲ್ಲ ನಾನು. ಇಷ್ಟು ನಾನು ರೆಡಿ ಆಗಿರೋದು. ಇದೇನಿದೆ, ಒಂದು ನನಗೆ ಮೂಗೊಟ್ಟು ತುಂಬ ಇಷ್ಟ, ಹಾಗಾಗಿ ಇದು ಮೀಶೋದಲ್ಲಿ ತರಿಸ್ದೆ. ನನ್ನ ಮಗಳು ಬೆಳ್ಳಿ ತೊಗೊಂಡ್ಲು, ನನಗೆ ಯಾವಾಗೋ ಒಂದು ಸರಿ ಹಾಕ್ಕೊಳ್ಳೋದಕ್ಕೆ ಬೇಡ ಅಂತ ಹೇಳಿ ಇದನ್ನು ತರಿಸ್ಕೊಂಡೆ. ಇದನ್ನು ಇವತ್ತೇ ಬಂದಿರೋದು. ಹೇಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ, ವಿಡಿಯೋದಲ್ಲೇ ತೋರಿಸ್ತೀನಿ ನೋಡಿ. ಈ ಥರ ಇದೆ, ಹೇಗೆ ಕಾಣಿಸ್ತಾ ಇದೆ. ಇದು ಯಾಕೋ ತುಂಬ ಇಷ್ಟ ಆಯಿತು. ಯಾವಾಗಾರು ಒಂದು ಮದುವೆಯಲ್ಲಿ ಧಾರೆ ಮುಹೂರ್ತಕ್ಕೆಲ್ಲ ಹಾಕ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ನೋಡಿ ಹೇಗೆ ಕಾಣಿಸ್ತಾ ಇದೆ. ನನಗೆ ಕಮೆಂಟಲ್ಲಿ ಹೇಳಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. 130 ರೂಪಾಯಿ ಏನೋ ಕೊಟ್ಟೆ ಅಷ್ಟೇ, ಜಾಸ್ತಿ ಏನು ಕೊಟ್ಟಿಲ್ಲ. ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು ನಾನು. ಈಗ ರೆಡಿ ಆಗಿದ್ದೀನಿ. ಈಗ ಇನ್ನೊಂದು ಹೇಳ್ತೀನಿ. ಎಲ್ಲ ನಾನು ಹೇಳ್ದಾಗೆ ಎಲ್ಲ ಆರ್ಟಿಫಿಷಿಯಲ್ಲು ನಮಗೆ ಕಣ್ಣಿಗೆ ಬೇಕಾಗಿರೋವಂಥದ್ದು ಸಿಗುತ್ತೆ. ಅದರಲ್ಲೇ ನಾವು ಚೆನ್ನಾಗಿ ರೆಡಿ ಆಗ್ಬೋದು. ನಮ್ಮ ಹತ್ರ ಚಿನ್ನ ಇಲ್ಲ, ನಮ್ಮ ಹತ್ರ ವಜ್ರ ಇಲ್ಲ, ವೈಡೂರ್ಯ ಇಲ್ಲ, ಅದೆಲ್ಲ ಬೇಡ ಅಲ್ವಾ. ನೋಡಿ ಈ ಥರ ರೆಡಿ ಆಗಿದ್ದೀನಿ. ಮತ್ತು ನಾನು ಹೇಳಿದ್ದೀನಿ, ನನ್ನ ಆರೋಗ್ಯ ಪೌಡರು ತೊಗೊಂಡ್ರೆ ನನಗೆ ತೋಳು ಕಡಿಮೆ ಆಗಲ್ಲ. ಏನಂತ ಗೊತ್ತಿಲ್ಲ, ತೋಳು ಕಡಿಮೆ ಆಗಲ್ಲ. ಇದು ನೋಡಿ ಎಷ್ಟು ಲೂಸ್ ಆಗುತ್ತೆ. ನನಗೆ ತುಂಬ ಲೂಸ್ ಆಗ್ತೀವಿ. ಪಿನ್ ಹಾಕ್ಕೊಳ್ಬೇಕು. ಹೀಗೆ ಈ ಪಿನ್ ಹಾಕ್ಕೊಂಡಾಗ ಈಗ ಕರೆಕ್ಟಾಗಿರುತ್ತೆ, ಇಲ್ಲಾಂದರೆ ತುಂಬ ಲೂಸ್ ಆಗುತ್ತೆ. ಇದು ನನಗೆ ನಂದು ಹೊಟ್ಟೆ ಕರಗುತ್ತೆ, ಫ್ಯಾಟ್ ಕರಗುತ್ತೆ, ತೋಳು ಕರಗಲ್ಲ. ಏನು ಮಾಡಲಿ, ತೋಳು ಕರಗುತ್ತೆ ಹೌದು ಅಲ್ವಂತ ಒಂಚೂರು ಕರಗುತ್ತೆ, ಜಾಸ್ತಿ ಕರಗಲ್ಲ. ಇದು ಮಾತ್ರ ತುಂಬ ಲೂಸ್ ಆಗುತ್ತೆ. ಇವಾಗ ನೀವೇ ಹೇಳಿ ಹೇಗೆ ರೆಡಿ ಆಗಿದ್ದೀನಿ. ಸಿಂಪಲಾಗಿ ಚಿನ್ನ ಹಾಕ್ಕೊಂಡಿಲ್ಲ, ಏನೂ ಹಾಕ್ಕೊಂಡಿಲ್ಲ,
ಸಿಂಪಲಾಗಿ ಹೇಗೆ ರೆಡಿ ಆಗಿದ್ದೀನಿ ಅಂತ ನನಗೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಏನು ಇಷ್ಟ ಆಯಿತು? ಸರ ಇಷ್ಟ ಆಯಿತಾ, ಮೂಗ್ಬೊಟ್ಟು ಇಷ್ಟ ಆಯಿತಾ, ಇಲ್ಲ ನನ್ನ ಸೀರೆ ಇಷ್ಟ ಆಯಿತಾ, 4 ವರ್ಷದ ಹಿಂದಿನ ಸೀರೆ ಹೇಗಾಯಿತು ಅಂತ ಹೇಳಿ. ಮತ್ತು ನಾನೊಂದು ಹೇಳ್ತೀನಿ, ಇದರದ್ದು ಇದನ್ನು ನಾನು ಹೀಗೆ ತೊಗೊಂಡು ಹೋಗ್ತೀನಿ. ಎಲ್ಲಾದರೂ ಹೋಗ್ಬೇಕಾದ್ರೆ ನಾನು ತೊಗೊಂಡು ಹೋಗ್ತೀನಿ. 1 ಡೇ 2 ದಿವಸ 3 ದಿವಸ 4 ದಿವಸ ಅಂದರೆ ತೊಗೊಂಡೋಗಲ್ಲ. 1 ವಾರ ಎಲ್ಲಾದರೂ ಟ್ರಿಪ್ ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ತೀನಿ. ಇದೇನಿದು, ಇದು ಯಾಕೆ, ಏನು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೋಡ್ಬೋದು. ಮತ್ತೆ ವಿಡಿಯೋ ಮಾಡ್ತೀನಿ ನಾನು. ಎಲ್ಲ ಹೆಣ್ಣುಮಕ್ಕಳು ಬ್ಯಾಗಲ್ಲಿ ಇರಲೇಬೇಕಿದು, ಆಯಿತಾ? ಯಾಕೆ ಏನು ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಇದು ಹಿಂಗೆ ಅಲ್ಲಾಡ್ತಿರೋದಕ್ಕೆ ಏನೋ ಸೋರ್ದಂಗೆ ಆಗ್ತಾಯಿದೆ. ನನಗೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ದಯವಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ನೋಡಿದ್ರಲ್ಲ, ಫುಲ್ಲು ತೋರಿಸ್ತೀನಿ ಹೇಗೆ ರೆಡಿ ಆಗಿದ್ದೀನಿ ಅಂತ ಹೇಳಿ. ವಿಡಿಯೋ ಸ್ವಲ್ಪ ಉದ್ದ ಆಗ್ಬೋದು, ಆದರೆ ಎಲ್ರಿಗೂ ಬೇಕಾಗಿರೋ ಅಂಥದ್ದೇ ನಾನು ವಿಡಿಯೋ ಮಾಡಿರೋದು. ನೋಡೋದಲ್ಲ, ಲೆಗಿಂಗ್ಸ್ ಹಾಕ್ಬಿಟ್ಟಿರೋದು, ಹೊಟ್ಟೆನೂ ಕಾಣಿಸಲ್ಲ. ನೋಡಿ, ಹೊಟ್ಟೆ ಕಾಣಿಸಲ್ಲ, ಇದು ಜರ್ಕಲ್ಲ. ಆದರೆ ಟೈಟ್ ಇರಬೇಕು ಲೆಗಿಂಗ್ಸು, ಇಲ್ಲ ಲಾಡಿ ಇರಬೇಕು. ಇಲ್ಲ ನೀವು ಲಾಡಿ ಹಾಕ್ಕೊಳ್ಬೋದು, ಈಗ ರೆಡಿ ಆಗಿದ್ದೀನಿ. ಇಷ್ಟೇ. ರಿಸೆಪ್ಷನ್ಗಾದರೂ ಹೋಗ್ಬೋದು, ಎಲ್ಲಿ ಒಂದು ಬರ್ತಡೇ ಪಾರ್ಟಿ ಎಲ್ಲಿ ಬೇಕಾದರೂ ಹೋಗ್ಬೋದು ಅಲ್ವಾ? ನೋಡಿದ್ರ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.